ಯವ್ವ ಲಕ್ಷ್ಮಕ್ಕ ಏಟೊತ್ತಾತದ ಫೋನ್ನಿಂದ ಹೊಡ್ಕೊನ ಕುಂತು ಹೋಗಿ ಎತ್ತ ಮಾತಾಡೋಗಿ ಯಾರಂತಂದ. ಅಯ್ಯ ನಂದ ಅನ್ಲಿ ಅದು ಯಾರ್ದ ಮಾಡಿ ನಾ ಸುಮ್ಮನೆ ಆಗಿನ ನೋಡು. ಎಲ್ಲಾರ್ದು ಫೋನ್ದು ಒಂದೇ ಥರ ಸೌಂಡ್ ಬರ್ತೈತವ. ಅಯ್ಯೋ ನಮ್ಮ ಅವ್ವಲಿ ಮಾತಾಡು ಮತ್ತೆ ಏಟೊತ್ತಾತ ಪಾಪ ಹಚ್ಚ ಕುಂತು. ಹಲೋ ಹಲೋ, ನನ್ನ ಮಗಳ ನಾವ ಲಕ್ಷ್ಮವ್ವ ಮಾತಾಡ ಕುಂತಿದ್ದ. ಹ್ಞೂ ಬೇಯವ್ವ, ನಾನು ನಿನ್ನ ಮಗಳ ಮಾತಾಡ ಕುಂತಿದ್ದು. ಹೇಳಿ ಬೇಯವ್ವ, ಆರಾಮದಿಯಾ? ಹ್ಞೂನ ಯವ್ವ, ನಾನು ಆರಾಮದೀನಿ. ನಿಮ್ಮ ಅಪ್ಪಗೆ ಜ್ವರ ಅಂದ್ರೆ ಜ್ವರ, ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟೈತೆ ಯವ್ವ. ನಿಮ್ಮ ಅತ್ತಿಗೆಮ್ಮನೂ ನಿಮ್ಮ ಅಣ್ಣನೂ ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟ. ನಿಮ್ಮ ಅತ್ತಿಗೆಮ್ಮನ ತವ್ರ ಮನೆಗೆ ಹೋಗ್ಬಿಟ್ಟನ. ನಾನು ನಿಮ್ಮಪ್ಪ ಆಟ ಅದೀವಿ ಯವ್ವ. ಮಗಳ ಬಂದರ ಬಾರ ಯವ್ವ, ನಾಳೆಗೆ ಒಂದು 4 ದಿನಕ್ಕೆ. ಅಯ್ಯ ಹೌದನ್ ಬೇಯವ್ವ, ಯಾಕೆ ಬೇ ಅಪ್ಪಗೆ ಭಾಳ ಆರಾಮಿಲ್ಲನ? ಮತ್ತು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾರ ಬರ್ಬೇಕಿಲ್ಲ ಬೇಯವ್ವ? ಅಯ್ಯವ್ವ, ಇಲ್ಲೇ ಇದ್ದೂರಾಗ ಹೋಗಿ ತೋರಿಸ್ಕೊಂಡು ಬಂದೈತಿ. ಅವ ಡಾಕ್ಟ್ರ್ ಅದನಲ್ಲ, ಒಂದು 4 ದಿನ ಚಂದನತ್ತಂಗೆ ಅದೆಂತ ವಿಶ್ರಾಂತಿ ತೊಗೋಬೇಕಂತ, ಹಂಗಂದ್ರೆ ಆರಾಮಾಕೈತಂತ. ನಿಮ್ಮ ಅಪ್ಪನ ಜೊತೆ ಈ ಅದಿನಲ್ಲ, ನನಗೂ ನೆಗಡಿ ಜ್ವರ ತೊಗೊಂಡ್ಬಿಟ್ಟೈತೆ ಯವ್ವ. ಅಯ್ಯ ಹೌದನ್ ಬೇಯವ್ವ. ನೀನೇನು ಬೇಯವ್ವ, ಲಗುನ ಯಾರು ಫೋನ್ ಹಚ್ಬೇಕಿಲ್ಲ. ಈಗ ನೋಡಾಗಲೇ ಹೊತ್ತಾತು, ಈಗ ಬಂದು ಆ ಕಡೆ ಬಸ್ಸು ಸಿಗಂಗಿಲ್ಲ. ತಗೋ, ನಾಳೆ ಬೆಳಗ್ಗೆ ನಾನು ಆರಕ್ಕೆ ಬಿಟ್ಟು ಬಿಡ್ತೀನಿ ಅಂತ ತಗೋ. ಹ್ಞೂನ ಯವ್ವ, ಮಗಳ ನಾಳೆ ಏಟೊತ್ತಿದ್ರು ಲಗುನ ಬಾರ ಯವ್ವ. ಮನ್ಯಾಗ ಅಡುಗೆನೂ ಮಾಡ್ಕೊಡಕ್ಕೆ ಯಾರು ಇಲ್ಲದಂಗೆ ಆಗ್ಬಿಟ್ಟಾರ ಯವ್ವ. ಮನ್ನಿ ಲಗುನ ಬಾ, ಬರ್ತೀನಿ ಅಂದು 2 ವಾರ ಆತು ಬರವಲ್ಲಿ. ಮತ್ತಂಗ ಏನು ಕೈ ಕೊಡಕ್ಕೆ ಹೋಗಬೇಡ ಯವ್ವ ಮಗಳ, ಬಾರ. ನೀ ಬಂದು ಅಡುಗೆ ಮಾಡೋವರೆಗೂ ನಮಗೆ ಊಟಕ್ಕೆ ಇಲ್ಲ ನೋಡು. ಇಲ್ಲ ಬೇ, ತಗೋ, ನಾನು ನಾಳೆ ಎಷ್ಟೊತ್ತಿದ್ರು ಬರ್ತೀನಂತ. ಲಗುನ ಈಗಲೇ ನಮ್ಮ ಅತ್ತೆರಿಗೆ ಹೇಳ್ಬಿಡ್ತೀನಿ, ನಾಳೆ ಬೆಳಗ್ಗೆ ಲಗುನ ಬರ್ತೀನಂತ ತಗೋ ಬೇಯವ್ವ. ವಸ್ತಿ ಬಸ್ ಇರ್ತೈತಲ್ಲ, ಅದ ಬಸ್ಸಿಗೆ ಬರ್ತೀನಂತ ತಗೋ. ಇಡ್ಲಾ ಹಂಗಾರ? ಹ್ಞೂ ಆತ ಮಗಳ, ಲಗುನ ಬಾ ಮತ್ತು. ಇಲ್ಲ ಹಂಗಂದ್ರೆ ಆತ ಬೇಯವ್ವ, ಇಡು. ಒಂದು ಸ್ವಲ್ಪ ಏನಾರ ಅನ್ನ ಎಂಥದಾರ ಟಮಾಟಿ ಸಾರು ಎಂಥದಾರ ಸಾರು ಮಾಡ್ಕೊಂಡು ತಿಂದು ಮಕ್ಕೋರಿ. ನಾಳೆ ಬೆಳಗ್ಗೆ ನಾನು ಬಂದು ನಿಮ್ಗೆ ಏನಾರ ಮಾಡ್ಕೊಡ್ತೀನಿ ಅಂತ ಬಿಸಿ ಬಿಸಿದ. ಆತವ? ಹ್ಞೂ ಆತ ಮಗಳ, ಲಗುನ ಬಾ ಮತ್ತು. ಆತವ, ಲಗುನ ಬರ್ತೀನಿ ತಗೋ. ಇಡ್ಲಾ ಹಂಗಾರ? ಹಾಂ ಇಡವ. ಪಂಚಿ, ಲೇ ಪಂಚಿ, ಏನಾತ್ ಬೇಕ? ಯಾಕ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡೆಲ್ಲ, ಏನಾತ? ಎಲ್ಲರೂ ಆರಾಮದಾರಿಲ್ಲ ಅಲ್ಲಿ? ಯವ್ವ, ನಮ್ಮವ್ಗ ನಮ್ಮಪ್ಪಗೆ ಭಾಳ ಆರಾಮಿಲ್ಲಂತ. ನೆಗಡಿ ಜ್ವರ ಭಾಳ ಆಗ್ಬಿಟ್ಟೈತಂತೆವ್ವ. ನಮ್ಮ ಅತ್ತಿಗೆಮ್ಮ ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮನ ತವ್ರ ಮನೆಗೆ ಹೋಗ್ಬಿಟ್ಟಾರಂತ. ಮನ್ಯಾಗ ನೋಡಿದ್ರೆ ಯಾರೂ ಇಲ್ಲಂತ, ಅಡುಗೆ ಮಾಡ್ಕೊಡೋರು ಯಾರೂ ಇಲ್ಲ ಅಂತ. ಅದಕ್ಕೆ ಬಂದರ ಬಾರ ಯವ್ವ ಮಗಳ 4 ದಿನ ಅಂತ ಅನ್ನೋಕುಂತಾಳೆ. ಅದಕ್ಕೆ ನಾನು ನಾಳೆ ಹೋಗ್ಬೇಕಂತ ಮಾಡೀನಿ. ಲಗುನ ವಸ್ತಿ ಬಸ್ ಇರ್ತೈತಲ್ಲ, ಅದಕ್ಕೆ ಹೋಗ್ಬಿಡ್ತೀನಿ. ಬರ್ತೇನೆ, ಮತ್ತು ನೀನು ಮೊನ್ನೆ ಬರ್ತೀನಿ ಅಂತಂದಿದ್ದೆಲ್ಲ. ಅಯ್ಯೋ ಹೌದು ಅನ್ಬೇಕ. ಅಯ್ಯೋ ಮತ್ತು ಮಾಡೋರು ಯಾರೂ ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಕದ್ವಿ. ತಗೋಬೇವ, ಯಾಕೆ ನಾನು ಬರ್ತೀನವ. ನೀನು ಮುಂಚೆನೇ ಹೇಳಿದ್ದಿಲ್ಲ ನಾನು, ಈ ಸಲ ನೀನು ತವ್ರ ಮನೆಗೆ ಹೋಗಿ ಮುಂದೆ ನಾನು ಬರ್ತೀನಿ ಅಂತಂದು. ನಾನು ಬರ್ತೀನಿ ನಡಿ, ನನಗೂ ಅವನ ಅಪ್ಪನ ನೋಡಿ ಭಾಳ ದಿನ ಆಗ್ಬಿಟ್ಟೈತಲ್ಲ, ನಾನು ಬರ್ತೀನಿ ನಡಿ. ಅಂದ್ಲಲ್ಲಿ ಅಂದಂಗೆ ಅತ್ತೆಯರಿಗೆ ಹೆಂಗ್ಲಿಯಪ್ಪ ಹೇಳೋದು? ಹೇಳಿದ್ರೆ ಲಗುನ ಬಿಡಂಗಿಲ್ಲ, ಏನಿಲ್ಲ. ಅದು ಅಲ್ದ ಅವ್ರಿಗೆ ಭಾಳ ಆರಾಮಿಲ್ಲ ಅಂತ. ನಾಳೆ ವಸ್ತಿ ಬಸ್ಸಿಗೆ ಬರ್ತೀನಿ ಅಂತ ಅಂದಿನಿ. ಈಗ ಹೆಂಗ್ಲಿಯವ್ವ ಅತ್ತೆಯರಿಗೆ ಹೇಳೋದು? ಅಯ್ಯ ಲಕ್ಷ್ಮವ್ಕ, ನೀನು ಹಿಂಗೆ ಎದ್ರಕೊಂಡು ಕುತ್ಕೊಂಡ್ರೆ ಆತು. ಆರಾಮಿಲ್ಲ ಅಂತ ಹೋಗ್ಬರ ನಡಿ. ಯವ್ವ ನಾನು ಬರ್ತೀನಿ ಬೇ, ಅಮ್ಮನೂರಿಗೆ ನಾನು ಬರ್ತೀನಿ. ನಾನು ಬರಾಕಿನ ಯವ್ವ ತಡಿಯ ತಾಯಿ. ಮೊದಲು ನಿಮ್ಮ ಅಮ್ಮ ನಮಗರ ಕಳ್ಸಾಗ ಒಪ್ಪೋಲಿ, ಆಮೇಲೆ ಇನ್ನೂ ಕರ್ಕೊಂಡು ಹೋಗೈತಿ. ಮೊದಲ ನಿಮ್ಮ ಅಮ್ಮಗೆ ಏನು ಹೇಳ್ಬೇಕ ಏನು ಅಂತ ಅನ್ಸೈತಿ. ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿ ಲಗುನ. ತಡಿ ಬೇವ, ಕರ್ಕೊಂಬರ್ತೀನಿ ಲಗುನ. ಯಮ್ಮ ಲಗುನ ಬರ್ಬೇಕಂತ ಅವ್ವನು ಮತ್ತು ಚಿಕ್ಕಿನೂ ಕರ್ಯಾಕುಂತಾರ. ಬಾ ಬೇ ಲಗುನ. ಏನೋ ನಮ್ಮ ಅಮ್ಮಗ ಆರಾಮಿಲ್ಲ ಅಂತ ಏನೋ ಹೇಳಾಕುಂತಾರ. ಬಾ ಬೇ ಲಗುನ. ಎದಕ್ಕೆ ಕರ್ಯಾಕುಂತಾರ ಅವರು? ಅವ್ರದಂದು ನಿಮ್ಮಮ್ಮಗೆ ಏನಾಗಿರ್ತೈತಿ? ಎಲ್ಲ ಆರಾಮಿರ್ತಾವೆ, ಎಲ್ಲ ನಾಟಕವು. ಏನಂತೀವಿ ಅಮ್ಮ? ಏನ ಅಂದಿಲ್ಲ ನೀನು? ಏನೇ ಇಲ್ಲ, ನಡಿ ಎದಕ್ಕೆ ಕರ್ಯಾಕುಂತಾರಂತ ಅಂತೀಯಲ್ಲ, ನಡಿ. ಏನ್ರವ, ಯಾರ ಕರೆದ್ರಂತೆಲ್ಲ? ಯಾರಿಗ ಆರಾಮಿಲ್ಲ ಅಂತ ಏನೋ ಅಣ್ಣ ಕುಂತಾಳಲ್ಲಕ್ಕಿ ಕಾವೇರಿ, ಏನಾತು? ಅತ್ಯಾರ, ಅದು ನಮ್ಮ ಅವ್ವಗ ಮತ್ತು ನಮ್ಮ ಅಪ್ಪಗೆ ಭಾಳ ಆರಾಮಿಲ್ಲ ಅಂತ್ರಿ. ಅದು ಅಲ್ದ ನಮ್ಮ ಅತ್ತಿಗೆಮ್ಮನೂ ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟಾಳಂತ್ರಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ, ಹಂಗಾಗಿ ಮನ್ಯಾಗ ಯಾರೂ ಇಲ್ಲಂತ್ರಿ ಅತ್ಯಾರ. ಅದಕ್ಕೆ ನಾಳೆ ನಾನು ಲಗುನ ವಸ್ತಿ ಬಸ್ಸಿಗೆ ಹೋಗ್ತೀನಿ ರೀ. ನಾನು ಮತ್ತು ಪಂಚವ ಹೋಗಿ ಮಾತಾಡ್ಸ್ಕೊಂಡು ಒಂದು 4 ದಿನ ಅವರಿಗೆ ಒಂದು ಸ್ವಲ್ಪ ಆರಾಮಾಗೋವರೆಗೂ ಇದ್ದು ಒಂದು 4 ದಿನ ಇದ್ದು ಬರ್ತೀನಿ ರೀ ಅತ್ಯಾರ. ಏನು ಆರಾಮಿಲ್ಲ ಅಂತ? ಅಲ್ಲೇ ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆಮ್ಮನ ಬಾ ಅಂತ ಹೇಳು. ಮತ್ತು ನೀನೇನು ಹೋಗ್ತೀರಿ ಅಲ್ಲಿಗೆ? ಅಲ್ಲ ಬೇ ಅಮ್ಮ, ನಿನಗೆ ಆರಾಮಿಲ್ಲದಾಗ ಅತ್ಯಾರ ಹೆಂಗೆ ಬಂದು ಮಾತಾಡ್ಸೋಕಾರ ನೋಡಿ ನಿನ್ನ. ಹಂಗೆ ಮತ್ತು ನಮ್ಮ ಅಮ್ಮಗೂ ಆರಾಮಿಲ್ಲದಾಗ ನಾನು ನಮ್ಮವ್ವ ಚಿಕ್ಕಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಅದ್ರಾಗ ಏನು ತಪ್ಪೈತಿ? ಸರಿಯಾಗಂದಿ ನೋಡ್ಲಿ ಕಾವೇರಿ. ಹ್ಞೂ ರೀ ಅತ್ಯಾರ, ಪಾಪ ಭಾಳ ಆರಾಮಿಲ್ಲಂತ್ರಿ. ಮನ್ಯಾಗೂ ಮಾಡೋರು ಯಾರೂ ಇಲ್ಲ ಅಂತ. ಮತ್ತು ನಾವು ಹೋಗಿ ಬರ್ತೀವಿ ತಗೋರಿ, ಮಾತಾಡ್ಸ್ಕೊಂಡ್ ಬರ್ತೀವಿ. ಇರ್ತಾರಲ್ಲ ಮನ್ಯಾಗ, ಅಂಬ ಇರ್ತಾಳೆ ಮತ್ತು ಸರಸ್ವತಿ ಇರ್ತಾಳೆ, ನಡೀತೈತೆ ತಗೋರಿ. ಚೋಟದಿದಿ, ಭಾರಿ ಮಾತಾಡೋದು ಕಲ್ತಿಯಲ್ಲ ನೀನು. ಕಲಿ ಐತಿ ನಿನಗೆ. ಹೋಗಂಗಿದ್ರೆ ಬೇಕಾರ ನೀನು ಒಬ್ಬಕ್ಕೆ ಹೋಗಿ. ಅಕ್ಕಿ ಪಂಚವನ್ನ ಇಲ್ಲೇ ಬಿಟ್ಟೋಗು. ಮನ್ಯಾಗ ವಾರೆ ಬದುಕು ಮಾಡೋವು ಭಾಳ ಅದಾವು. ಅವ್ರಿಬ್ರು ಕೈಯಾಗ ಅಂದ್ರೆ ನಿಗಂಗಿಲ್ಲ. ನೋಡ್ರಿ ಅತ್ಯಾರ, ನಾವು ಹೋಗಕ್ಕೆ ಅಂದ್ರೆ ಹೋಗಕ್ಕೆ. ನಂಗೂ ಅವರು ಅವು ಅಪ್ಪ ಇದ್ದಂಗೆ. ಹೊಟ್ಟೆ ಹುಟ್ಟಿಲ್ಲ ಅಂದ್ರೂ ನಂಗೆ ಲಕ್ಷ್ಮವ್ಕ ಸ್ವಂತ ಅಕ್ಕಿದ್ದಂಗೆ. ನಾ ಹೋಗಕ್ಕೆ ನೋಡ್ರಿ. ನಾ ಅಂತೂ ತವ್ರ ಮನೆಗೆ ಹೋಗಿಲ್ಲ ಬಿಟ್ಟಿಲ್ಲ, ಎಷ್ಟು ವರ್ಷ ಆತು ಹೋಗ್ಲಾರ್ದ. ಈಗಾರ ಹೊಕ್ಕಿ ನೋಡ್ರಿ. ನೀವು ಹ್ಞೂ ಅಂದ್ರೆ ಅಷ್ಟೇ, ಬ್ಯಾಡ್ ಅಂದ್ರು ಅಷ್ಟೇ. ನಾನು ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನಾಳೆ ಲಕ್ಷ್ಮಕ್ಕನ ಜೋಡಿ.
ಬರೀ ಈ ಮನೆಯಿಂದ ಚಾಕ್ರಿ ಮಾಡ್ಕೊಂತ ಕುತ್ಕೊಳಕ್ ಆಗಲ್ರಿ ನನಗೆ. ನಮಗೂ ಬ್ಯಾಸ್ರ ಹಾಸ್ರ ಅನ್ನೋದು ಇರ್ತೈತ್ರಿ. ನಾಳೆ ನಾ ಹೊಕ್ಕಿ ನೋಡ್ರಿ. ಯಾಕ ಏನೋ ಭಾಳ ಭಾಳ ಮಾತಾಡಕೊಂತೀರಲ್ಲ, ಎದಕ್ಕೆ? ಬ್ಯಾಡ ಅಂದ್ರೆ ಬೇಡ, ಹಂಗಂದ್ರೆ ಇಬ್ರು ಹೋಗೋದು ಬೇಡ, ಇಬ್ರು ಇಲ್ಲೇ ಇರ್ರಿ. ನೋಡ್ರಿ ಅತ್ತಾರ, ನಮ್ಮ ಅವ್ವರಿಗೆ ಅಲ್ಲಿ ಆರಾಮಿಲ್ಲ, ನಮ್ಮವ್ವ ನಮ್ಮ ಅಪ್ಪಗಂತ ನಾನು ಹೇಳಾಕುಂತೀನಿ. ನೀವು ನೋಡಿದ್ರೆ ಬೇಡ ಬೇಡ ಅಂತ ಅನ್ನಕುಂತೀರಲ್ರಿ. ನಿಮಗೆ ಆರಾಮಿಲ್ಲದಾಗ ನಿಮ್ಮ ಹೆಣ್ಮಕ್ಳು ಹೆಂಗೆ ಬರ್ತಾರೆ ನೋಡ್ರಿ. ಅಲ್ಲನ ಎಲ್ಲರೂ ಬಂದಾರ, ಈಗ ನಾವು ಮಾಡಾಕಲ್ಲನ. ಮತ್ತೆ ಈಗ ನಾವು ಹೊಕ್ಕಿವಿ ಅಂದ್ರೆ ಹೊಕ್ಕಿವಿ ನೋಡ್ರಿ. ಅಲ್ಲಿ ನಾವೇನು ಸುಳ್ಳ ಹೊಂಟಿಲ್ರಿ ತವ್ರ ಮನೆಗೆ. 2 ದಿನಕ್ಕೊಮ್ಮೆ ದಿನ ಬಂದು ತವ್ರ ಮನೆಗೆ ಹೋಗಿ ಕುತ್ಕೊಳಂಗಿಲ್ರಿ. ನಾವು ಈಗ ನಮ್ಮ ಅವ್ಗ ನಮ್ಮ ಅಪ್ಪಗೆ ಆರಾಮಿಲ್ಲದಕ್ಕಲ್ಲ ನಾವು ಹೊಂಟಿದ್ದು. ನೀವು ಚಂದನತ್ತಂಗೆ ಹೂ ಅಂತ ಅಂದ್ರೆ ಸರಿ ರೀ, ಇಲ್ಲ ಅಂದ್ರೆ ನಾವು ಹಂಗೆ ಹೊಕ್ಕೇ ನೋಡ್ರಿ, ನಿಮ್ಗೇನು ಕೇಳಲಾರ್ದ ಬಿಡ್ಲಾರ್ದ. ಏನು ದಿನ ಒಂದಕ್ಕೂ ಹೋಗಿ ಅಲ್ಲೇ ಕುತ್ಕೋತೀವನ್ರಿ ಅತ್ತಾರ? ಈಗ ಆರಾಮಿಲ್ಲ ಅಂತ ಅಂದಿದ್ದಕ್ಕೂ ಹೊಂಟೀವಿ. ಹ್ಞೂ ಆತ ತಗೋರಿ, ಹೋಗಿ ಬರ್ರಿ. ನಾನು ಯಾಕೆ ನಿಮ್ಗೆ ಹೋಗೋರಿಗೆ ಬ್ಯಾಡ್ ಅಂತಂದು ನಿಷ್ಠರಾಗಲಿ. ಆತ ಹೋಗ್ಬರ್ರಿ, ಎಷ್ಟು ದಿನ ಹೋಗ್ಕಿರಿ ನೋಡು, ಹೋಗಿ ಬರ್ರಿ. ಸರಿ ರೀ ಅತ್ತಾರ, ನಾಳೆ ವಸ್ತಿ ಬಸ್ಸಿಗೆ ಹೊಂಟೀವ್ರಿ. 6 ಗಂಟೆ 5:15 6 ಗಂಟೆ ಬರ್ತೈತಲ್ರಿ ಬಸ್, ಅದ ಬಸ್ಸಿಗೆ ಹೋಗ್ಬಿಡ್ತೀವ್ರಿ. ಆತಾತು ಹೋಗಿ ಬರ್ರಿ. ಒಂದು 4 ದಿನ ಅಲ್ಲ, 4 ದಿನ ಇದ್ದು ವಾಪಸ್ಸು ಲಗುನ ಬಂದುಬಿಡ್ರಿ. ಅಲ್ಲಿ ಮತ್ತೆ ಯಮಗೆ ಬಾ ಅಂತ ಹೇಳಿ ಲಗುನ ಬಂದುಬಿಡ್ರಿ. ಮತ್ತೆ ಇಲ್ಲೂ ಮನ್ಯಾಗ ಮಾಡೋರು ಯಾರಿಲ್ಲ. ಅದು ಅಲ್ದ ಪವಿತ್ರಂತೂ ಏನೇನು ಆಕೈತೇನೋ ಅವರು ಒಪ್ಕೊಂಡ್ರೆ ಒಪ್ಕೋಬೋದು. ಮತ್ತು ಅವ್ರು ಒಪ್ಕೊಂಡ್ರೆ ಕೆಲಸ ಭಾಳ ಅದಾವೆ, ಮತ್ತು ಮನ್ಯಾಗ ಮಾಡೋ ಹೋಗೋರು ಬರೋರು ಎಲ್ಲ ಇರ್ತಾರೆ. ಒಂದು ಸ್ವಲ್ಪ ಲಗುನ ಬಂದುಬಿಡ್ರಿ. ಸರಿ ತಗೋರಿ ಅತ್ತಾರ, ಲಗುನ ಬರ್ತೀವಿ ವಾಪಸ್. ಯವ್ವ ನಾನು ಬರ್ತೀನಿ ಬೇ ನಾಳೆ. ನಮ್ಮದು ಶಾಲೆಗೆ ರಜೆ ಹಾಕ್ತೀನಿ 4 ದಿನ. ಪ್ಲೀಸ್ ಬೇಯವ್ವ, ನಾನು ಬರ್ತೀನಿ ಬೇಯವ್ವ. ಅಯ್ಯ ನಿಮ್ಮ ಅವ್ಗೆ ಏನು ಕೇಳ್ತಿದ್ದಿ ನೀನು, ನಿಮ್ಮ ತಮ್ಮ ನಾವು ಇಬ್ಬರು ಒಬ್ರು ನಡ್ರಿ. ಏನಾಕೈತಿ, ಒಂದು 4 ದಿನ ಶಾಲೆಗೆ ರಜೆ ಹಾಕಿದ್ರೆ ಏನಾಗಲ್ಲ. ನಡಿ, ನೀನು ಬಟ್ಟೆ ಏನೇನದ ನೋಡು ಓಟು ಒಂದು ಬ್ಯಾಗ್ನಾಗ ಇಟ್ಕೋ. ಹಂಗೆ ನಿಮ್ಮ ತಮ್ಮಂದು ಒಂದು ಇಟ್ಕೊಂಡ್ಬಿಡೋಗವ, ಒಂದು 4 ಜೊತೆನ. ಆತ ಚಿಕ್ಕಿ, ನಾನೇ ಇಡ್ತೀನಿ ತಗೋ. ತಮ್ಮಂದು ನಂದು ಇಬ್ಬರದು ನಾನು ಬಟ್ಟೆ ಪ್ಯಾಕ್ ಮಾಡ್ತೀನಿ ಬ್ಯಾಗ್ನಾಗ. ನಡ್ರಿ ಇವು ಲಘುನ ಊಟ ಮಾಡಿ ಮಕ್ಕೊಂಬಿಡ್ರಿ. ನಾಳೆ ಬೆಳಗ್ಗೆ ಲಘುನ ಎದ್ದೇಳ್ಬೇಕು ಏನು. ಆತು ಬೇಯವ್ವ. ನೋಡಿದೇನು ಬೇಕಾ ಹೆಂಗೆ ನಾವು ಮಾತಾಡ್ಸಿದಕ್ಕೆ ತಿರುಗಿ ಮಾತಾಡಿದಕ್ಕೆ ಹೋಗಂತ ಅಂದ್ಲು ಅತ್ಯಾರ. ಇಲ್ಲಾಂದ್ರೆ ಬ್ಯಾಡ ಅಂತ ಅಂತಿದ್ರೆ. ಹಿಂಗೆ ನಾವು ಸುಮ್ಮನೆ ಇದ್ರೆ ಗಪ್ಪಿದ್ರೆ ನಮ್ಮ ತಲೆ ಮೇಲೆ ಕುತ್ಕೊಂಡು ಹಿಂಡಿ ಹರಿತಾರೆ ಇವರು. ನೋಡ್ಲಿ, ಇಷ್ಟು ದಿನ ಆದರೂ ನಾನು ಒಂದು ಮಾತನ್ನು ತಿರುಗಿ ಸಂದಿಲ್ಲ. ಇರ್ಲಿ ಬಿಡು ಹಿರಿಯರ, ಇರ್ಲಿ ಬಿಡು ಹಿರಿಯರ ಅಂತ ಸುಮ್ಮನೆ ಅದೀನಿ. ಅಂತ ಆರಾಮಿಲ್ಲ ಅಂತ ಅನ್ನ ಕುಂತೀನಿ. ನಮ್ಮಪ್ಪ ನಮ್ಮ ಅವ್ಗೆ ಇಬ್ಬರಿಗೂ ಆರಾಮಿಲ್ಲ. ಮನ್ಯಾಗ ನೋಡಿದ್ರೆ ಯಾರೂ ಇಲ್ಲ. ಇವಾಗ ನಾನೇ ಹೋಗ್ಬೇಕ್ರಿ ಎಷ್ಟೊತ್ತಿದ್ರು ಅಂತ ಹೇಳಾಗುಂತೀನಿ. ಅಷ್ಟಂದ್ರೂ ಮತ್ತೆ ಬ್ಯಾಡ ಅಂತ ನಂಗೆ ಸಿಟ್ಟು ಬರಂಗಿಲ್ಲನ, ಅದಕ್ಕೆ ಮತ್ತೆ ಕೈ ತೊಗೊಂಡಿದ್ದು. ಈಗ ಮಗ ಬಂದ ಮೇಲೆ ಚಾಡಿ ಚುಚ್ತಾರೆ. ಚುಚ್ಚು ಅಂದ್ರೆ ಚುಚ್ಚುಗಲಕ್ಕ, ನಾನಂತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಅಲ್ಲೇ ನಮ್ಮ ಅವ್ಗ ನಮ್ಮ ಅಪ್ಪಗೆ ಆರಾಮಿಲ್ಲ, ಮೊದಲು ಅಲ್ಲಿಗೆ ಹೋಗ್ತೀನಿ ನಾವು ನಾಳೆ. ಅಯ್ಯ ನೇತ್ರ ಬಂದ್ಲು ನೋಡಲ್ಲಿ. ನೇತ್ರಕ್ಕ ನಾಳೆ ನಾವು ಊರಿಗೆ ಹೊಂಟೀವಿ, ನೀನು ಬರ್ತೀನಿ ಏನಿಲ್ಲ? ಊರಿಗ? ಯಾವ ಊರಿಗೆ? ಎದಕ್ಕೆ? ಕಾವೇರಿ, ನೀ ಬಟ್ಟೆ ಎಲ್ಲ ಇಟ್ಕೋ ಹೋಗು. ಆತು ಬೇಯವ್ವ. ತಗೋ, ಇದು ನನ್ನ ವೆನೈಟಿ ಬ್ಯಾಗ್ನ ಅಲ್ಲಿ ನನ್ನ ರೂಮ್ನಾಗ ಇಟ್ಟುಬಿಡು, ಸರಿನಾ? ಸರಿ ಅಕ್ಕ. ಯವ್ವ, ನಾಳೆ ಯಾವ ಊರಿಗೆ ಹೊಂಟಿರ್ಬಿ? ಕಾವೇರಿ ಏನೇನು ಹೇಳಕ್ಕಂತಾಳಲ್ಲ, ನಾಳೆ ಯಾವ ಊರಿಗೆ ಹೊಂಟಿರಿ? ಈಗ ನಿಮ್ಮಮ್ಮ ಫೋನ್ ಹಚ್ಚಿದ್ಲ. ನಿಮ್ಮ ಅಜ್ಜಗ ಮತ್ತು ನಿಮ್ಮ ಅಮ್ಮಗೆ ಭಾಳ ಆರಾಮಿಲ್ಲ ಅಂತ, ಜ್ವರ ನೆಗಡಿ ಬಂದು ಹಾಸಿಗೆ ಬಿಟ್ಟು ಎದ್ದೊಳಕ್ಕಾಗವಲ್ದಂತ. ಅದು ಅಲ್ದೆ ಮತ್ತು ನಮ್ಮ ಅತ್ತಿಗೆಮ್ಮ ಮತ್ತು ನಮ್ಮ ಅಣ್ಣ ಅವ್ರ ತವ್ರ ಮನೆಗೆ ಹೋಗಾರಂತೇನೋ. ಮನ್ಯಾಗ ನೋಡಿದ್ರೆ ಯಾರಿಲ್ಲ ಅಂತ. ಅದಕ್ಕೆ ಬಂದರ ಬಾ ನೀನಾರು ಒಂದು 4 ದಿನ. ಮತ್ತು ಮನ್ಯಾಗೂ ಯಾರಿಲ್ಲ, ಅಡುಗೆ ಮಾಡೋರು ಇಲ್ಲ, ಏನಿಲ್ಲ ಅಂತಂದು. ಅದಕ್ಕೆ ನಾಳೆ ಬೆಳಗ್ಗೆ ಲಗುನ ಹೊಂಟೀವಿ ವಸ್ತಿ ಬಸ್ಸಿಗೆ. ಮತ್ತು ನೀನು ಬರ್ತೀಯನ? ಏನು ನಿಂದು ಆಫೀಸ್ ಐತೆ? ಏವ್ವ ನಾನು ಬರ್ತೀನವ. ಯವ್ವ ಅಮ್ಮನ ಊರಿಗೆ ಹೋಗಿ ವರ್ಷದ ಮ್ಯಾಲೆ ಆತಪ್ಪ ನಾನು ಹೋಗಿ. ನಾನು ಬರ್ತೀನಿ. ನಾನು ಬೇಕಾರೆ ಈಗ ಹೆಂಗೋ ಅವ್ರ ಆಫೀಸಿಗೆ ಹೊಂಟಿಲ್ಲ, ಅಲ್ಲಿ ಮನೆಯಾಗ ಹೊಂಟಿನ. ಹೆಂಗಾರು ಹೇಳ್ಕೊತೀನಿ ಖುಷಿ ಮೇಡಮ್ ಅವರಿಗೆ. ಅವ್ರು ಚಲೋ ಅದಾರ, ನಾ ಹೇಳಿದ್ರೆ ರಜೆ ಕೊಡ್ತಾರೆ. ಹೌದಾ? ಹಂಗಂದ್ರೆ ಬರ್ತೀಯಾ ನೀನು ನಾಳೆ? ಬೇವ ನಾನು ಬರ್ತೀನಿ ನಾಳೆ. ನನಗೂ ಯಾಕೋ ಒಂದು ಸ್ವಲ್ಪ ಮನಸ್ಸು ಸರಿ ಇಲ್ಲದಂಗೆ ಐತಿ. ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಚಿಂತೆ ಎಲ್ಲ ಹೋದಂಗೆ ಆಗತ್ತೆ. ಒಂದು 4 ದಿನ ಆರಾಮಾಗಿದ್ದು ಬರಕ್ಕೆ ಬರ್ತೈತಿ ಬೇವ. ಆಫೀಸು ಮನಿ ಇದ ಹೋಗಿ ಬಂದು ಸಾಕಾಗೋಗ್ಬಿಟ್ಟೈತಿ ಬೇ. ನಾನು ಬರ್ತೀನಿ ಬೇ 4 ದಿನ. ಹೌದಾ? ಹಂಗಾರ ಲಗುನ ನೀನು ಬಟ್ಟೆ ಪ್ಯಾಕ್ ಮಾಡ್ಕೊಂಬಿಡು. ಒಂದು 4 ದಿನಕ್ಕೆ ಎಷ್ಟೆಷ್ಟು ಏನೇನು ಬೇಕು ನೋಡು ಅಷ್ಟು ಇಟ್ಕೊಂಬಿಡು. ಹಂಗೆ ನಾನು ಒಂದು 4 ಸೀರೆ ಇಟ್ಕೊಂಡ್ಬಿಡ್ತೇನೆ ನಿಂದ ಬ್ಯಾಗ್ನಾಗ. ಸರಿ ಆಯ್ತು ತಗೋಬೇವ. ನನ್ನ ಹತ್ರ ಹೆಂಗೋ ದೊಡ್ಡದೈತಿ ಬ್ಯಾಗ್. ನಿಂದು ಕೂಡ ಚಿಕ್ಕಿ. ನೀನು ಬರ್ತೀನಿ ಏನಿಲ್ಲ? ಅಯ್ಯ ನಾನು ಬರಾಕೊಂತೀನಿ. ಅಯ್ಯವ್ವ ನಾನಿಲ್ಲಿ ಒಬ್ಬಕ್ಕೆ ಇದ್ದೇನು ಮಾಡಲಿ? ನೀವು ಅಷ್ಟರು ಹೋದ್ರೆ ನಾನು ಬರಾಕೊಂತೀನಿ. ನಾನು ಒಂದು 4 ಸೀರೆ ಇಟ್ಕೊತೇನೆ ನಿಂದ ಬ್ಯಾಗ್ನಾಗ. ಅಯ್ಯ ಅದಾಗ ಏನೈತಿ ಚಿಕ್ಕಿ, ಕೊಡು, ನಾನೇನು ಹೊತ್ಕೊಂಡು ಓಕೆ. ನಾನು ಬ್ಯಾಗ್ನಾಗೆಲ್ಲ ಇಟ್ಕೊಳ್ಳೋದು. ಸರಿ, ಲಗುನ ನಿಮ್ಮ ಬಟ್ಟೆ ಏನೇನದಾವ ನೋಡ್ರಿ ಅಷ್ಟು ತಂದು ನನ್ನ ಕೈಯಾಗ ಕೊಟ್ಬಿಡ್ರಿ. ನಾನು ಬ್ಯಾಗ್ನಾಗ ಇಟ್ಕೊಂಡ್ಬಿಡ್ತೀನಿ, ರೂಮ್ನಾಗ ಇಡ್ತೀನಿ. ತಂದು ಕೊಡ್ತೀರಾ? ಆತಂಗಾರ ನಾಳೆ ಬೆಳಗ್ಗೆ ಲಗುನ ಎದ್ದೇಳ್ಬೇಕು ನೋಡು. ಮತ್ತು ವಸ್ತಿ ಬಸ್ಸಿಗೆ ಹೋಗೋದೈತಲ್ಲ, 4ಕ್ಕೆ ಎದ್ದೇಳ್ಬೇಕು ನೋಡು. ಮತ್ತು ಹ್ಞೂ ಅಂತ ಅನ್ಕೊಂಡು ಕುಂತ್ರೆ ಅಂದ್ರೆ ಬಸ್ ತಪ್ತೈತಿ. ಮತ್ತು ಒಮ್ಮೆಗೆ 8 ಗಂಟೆ 9 ಗಂಟೆಗೆ ಹೋಗೋದಾಕೈತಿ, ಇಲ್ಲಿ ಬಿಡೋದಾಕೈತಿ. ಮತ್ತು ಅದಕ್ಕೊಂದು ನಿಮ್ಮಮ್ಮ ಇಲ್ಲಿ ರಾಗ ತಕೊಂಡು ಕೂತ್ಕೋತ. ಅದಕ್ಕೆ ಬೆಳಗ್ಗೆ ಲಗುನ ಎಲ್ಲರೂ ಮಕ್ಕೊಂಡಿರ್ತಾರೆ, ಆವಾಗಲೇ ಹೋಗ್ಬಿಡಣ್ರಂತ. ಆ ತಗೋಬೇಯವ್ವ. ನಾನು ಲಗುನ ಮಕ್ಕೊಂಡ್ಬಿಡ್ತೀನಿ ಇವತ್ತು. ಬೆಳಗ್ಗೆ ಲಗುನ ಎದ್ದಾಳ್ತೀನಂತ. ಬೇಕಾರಲ್ಲ ಅಮ್ಮನ ಊರಿಗೆ ಹೋಗಿ ಮಕ್ಕೋತೀನಿ. ಬಾ ಹಂಗಾರ ಊಟ ಮಾಡಿನ ಹೋಗ್ಬಿಡ ನೀನು ರೂಮಿಗೆ. ಚಿಕ್ಕಿ ಪ್ಲೀಸ್ ಚಿಕ್ಕಿ, ನಂಗೆ ಅಲ್ಲೇ ಕೋಣೆಗ ಒಂದು ರೊಟ್ಟಿ ಒಂಚೂರು ಅನ್ನ ಪಲ್ಯ ಹಾಕೊಂಬಂದು ಕೊಡು ಚಿಕ್ಕಿ. ಅಲ್ಲೇ ಕೈಕ ಮುಖ ತಗೊಂಡು ನೀವು ಬಟ್ಟೆ ಎಲ್ಲ ನಾನೇ ಪ್ಯಾಕ್ ಮಾಡ್ತೀನಿ. ಬೇಕಾದ್ರೆ ನನ್ನ ಕೈಯಾಗ ತಂದು ಕೊಡ್ರಿ ಸಾಕು.
ಹ್ಞೂ ಆತು ತಗೋ ಹಂಗಾರ ನಾ ಬಟ್ಟೆ ಓಸ್ಟ್ ಅಲ್ಲಿಯೇ ತೊಗೊಂಬರ್ತೀನಿ. ಹಂಗೆ ನಿಂಗೆ ಬಟ್ಟೆ ಕೊಟ್ಟು ಆಮೇಲೆ ನಿಂಗೆ ಊಟಕ್ಕೆ ನೀಡ್ಕೊಂಬಂದು ಕೊಡ್ತೀನಂತ ಅಲ್ಲೇ ಊಟ ಮಾಡತ್ತೆ ಅಂತ ಆತ. ನನ್ನ ಮುದ್ದು ಚಿಕ್ಕಿ, ಐ ಲವ್ ಯು ಚಿಕ್ಕಿ. ಲವ್ತು. ಸರಿ ಚಿಕ್ಕಿ, ಹಂಗಾರ ನಾ ಕೊಣಾಗಿರ್ತೀನಿ, ಅಲ್ಲಿಗೆ ಬರ್ರಿ. ನಿಮಗೆ ಹಂಗೆ ಅವೊಂದು ಮತ್ತು ನಿಂದು ಇಬ್ಬರದು ಸೀರೆ ತೊಗೊಂಬಂದ್ಬಿಡ್ರಿ. ಆತು ತಗೋ ನಡಿಲೆ. ಹಂಗಾರ ಅಂಬವ್ಗೂ ಮತ್ತು ಸರಸ್ವತಿಗೂ ಹೇಳೋಣ ನಾಳೆ ಹಿಂಗೆ ಲಗುನ ಹೊಕ್ಕೀವಿ ಅಂತ ಹೇಳೋಣ. ಹಂಗೆ ಮತ್ತು ಅವ್ರಿಗೆ ನಾಳೆಗೆ ಕೆಲಸ ಭಾಳ ಆಕೈತೆ. ಲಗುನ ಎಲ್ಲರೂ ಊಟ ಮಾಡಿ ರಾತ್ರಿನ ಬಾಂಡೆ ಎಲ್ಲ ತಿಕ್ಕಿ ಇದು ಅಡುಗೆ ರೂಮ್ ಎಲ್ಲ ಸ್ವಚ್ಛ ಮಾಡಿಟ್ಬಿಡೋಣ. ಬೆಳಗ್ಗೆ ಅವು ಎದ್ದು ಪಾಪ ಬೇಕಾರೆ ಅಡುಗೆ ಮಾಡ್ಕೋತಾವೆ. ಆತು ಬಾ ಹಂಗೆ ಮಾಡೋಣ.